ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತ ವಾಕ್ಯ ಸಂದೇಶ ಮತ್ತಾಯ 21:22 ವಾಕ್ಯದಲ್ಲಿ ನೋಡ್ತೇವೆ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದೆಲ್ಲವನ್ನ ಹೊಂದಿದ್ದೀರಿ ಎಂಬುದಾಗಿ. ನಂಬಿಕೆ ಎಂಬುದು ನಮಗೆ ಬಹಳಷ್ಟು ಅದು ಆ ಬೇರಿದ್ದಂತೆ, ಒಂದು ಒಂದು ಮರದ ಬೇರಿನ ಸಮಾನ ಪ್ರಿಯರೇ. ನಾವೆಷ್ಟು ದೇವರ ಮೇಲೆ ನಂಬಿಕೆ ಇಡ್ತೇವೋ, ಆಳವಾದ ಆ ನಂಬಿಕೆಯಂತೆ ಕರ್ತನು ನಮಗೆ ಮಾಡುವ ಆತನು. ಎಷ್ಟು ನಮ್ಮ ನಂಬಿಕೆ ಆಳವಾಗಿ ಹೋಗುತ್ತೋ, ಆ ಬೇರು ಹೇಗೆ ಆಳವಾಗಿ ಹೋಗುತ್ತೋ, ಆ ಮರವು ಹೆಚ್ಚಾಗಿ ದೊಡ್ಡದಾಗಿ ಮೇಲಕ್ಕೆ ಬರುತ್ತೆ, ಅದು ದಷ್ಟಪುಷ್ಟವಾಗಿ ನಿಲ್ಲುತ್ತೆ. ಅದೇ ಪ್ರಕಾರ ಇವತ್ತು ದೇವರ ಮೇಲೆ, ಯೇಸು ಸ್ವಾಮಿಯ ಮೇಲೆ, ಕರ್ತನ ಮೇಲೆ ನಿಮ್ಮ ನಂಬಿಕೆ ಹೇಗಿದೆ? ನಿಮ್ಮ ನಂಬಿಕೆ ಬಲವಾಗಿದ್ರೆ, ನಿಮ್ಮ ನಂಬಿಕೆ ಹೆಚ್ಚಾಗಿ ದಿನದಿಂದ ದಿನಕ್ಕೆ ಅದು ಅಭಿವೃದ್ಧಿ ಆಗ್ತಾ ಹೆಚ್ಚಾಗ್ತಾ ಇದೆ ಅಂದ್ರೆ, ನೀವು ನಂಬಿಕೊಂಡು ಏನು ಪ್ರಾರ್ಥನೆಯಲ್ಲಿ ಬೇಡ್ಕೊಂತೀರೋ ಅದೆಲ್ಲವನ್ನ ದೇವರು ಹುದುವಾಗಿ ಕೊಡ್ತಾರೆ. ತಕ್ಕ ಸಮಯದಲ್ಲಿ ಅದು ಬರುತ್ತೆ. ಅದು ನಿಮಗೇ ಕೊಡುವುದಕ್ಕೆ ಕರ್ತನ ಇಷ್ಟಪಡ್ತಾ ಇದ್ದಾರೆ. ಯಾರು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾರೋ ಅವರನ್ನೇ ಕುರಿತು ಕರ್ತನಿಂದು ಮಾತಾಡ್ತಾ ಇದ್ದಾರೆ. ನಂಬಿಕೆ ಇಲ್ಲವೋ ನಂಬಿಕೆನ ಹುಟ್ಟಿಸೋನು ಪೂರೈಸೋನು ಕರ್ತನ ದೇಸು ಸ್ವಾಮಿ. ಆತನನ್ನ ಮೊರೆ ಇಡ್ರಿ, ನನ್ನ ನಂಬಿಕೆಯಲ್ಲಿ ಹೆಚ್ಚಿಸು ಸ್ವಾಮಿ. ಹಾಗೆ ಶಿಷ್ಯರು ಕೇಳ್ತಾರೆ, ಸ್ವಾಮಿ ನಮ್ಮ ನಂಬಿಕೆ ಹೆಚ್ಚಿಸು ಎಂಬುದಾಗಿ. ಇವತ್ತು ನೀವು ಕೂಡ ದೇವರ ಹತ್ರ ಕೇಳ್ಕೊಳ್ಳಿ, ನನ್ನ ನಂಬಿಕೆ ಹೆಚ್ಚಿಸಪ್ಪ, ನನ್ನ ನಂಬಿಕೆ ಕಮ್ಮಿ ಆಗಿದೆ, ನನ್ನ ನಂಬಿಕೆ ಕುಂದು ಹೋಗಿದೆ, ನನ್ನ ನಂಬಿಕೆ ಬಿದ್ದು ಹೋಗಿದೆ ಸ್ವಾಮಿ, ನನ್ನ ನಂಬಿಕೆಯಲ್ಲಿ ಬಲಗೊಳಿಸು ಎಂಬುದಾಗಿ ಕೇಳ್ರಿ. ಪರಿಶುದ್ಧಾತ್ಮ ದೇವರು ನಮ್ಮ ಒಬ್ಬೊಬ್ಬರಿಗೂ ನಂಬಿಕೆಯ ವರದಾನದಿಂದ ತುಂಬುತ್ತಾ ಇದ್ದಾರೆ. ಪ್ರಿಯರೇ, ಈ ವಾಕ್ಯದ ನೋಡ್ತೇವೆ ಮಾರ್ಕನ ಶುಭವಾರ್ತೆ 11ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಡು ಎಂದು ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ಅದನ್ನು ಹೇಳುವುದಾದರೆ ಆಗ ಅದು ಹಾಗೇ ಆಗುವುದೆಂದು ನಂಬಿ ಅವರು ನಾನು ನೋಡದೆ ಹೇಳಿದಂತೆ ಆಗುವುದು. ನೀವೇನ್ ಹೇಳ್ತೀರೋ ಹಾಗೆ ಆಗುತ್ತಂತೆ. ಒಂದು ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳುವುದಾದ್ರೆ, ಅದು ನಿನ್ನ ನಂಬಿಕೊಂಡು ಸಂಶಯ ಸ್ವಲ್ಪವೂ ನಿನ್ನ ಹೃದಯದಲ್ಲಿ ಸಂಶಯ ಪಡದೆ, ನನ್ನ ಕರ್ತನಿರುವಾತನು, ನನ್ನ ದೇವರು ಜೀವಿಸ್ತಾ ಇದ್ದಾನೆ, ಆತ ಇದ್ದಾನೆ ಎಂಬ ಆ ನಂಬಿಕೆ ದೃಢವಾಗಿಟ್ಕೊಂಡು ನೀವು ಪ್ರಾರ್ಥನೆ ಮಾಡಿ, ಆ ಒಂದು ಬೆಟ್ಟವು ಕೂಡ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಡು ಎಂಬುದ್ರು ಅದು ಮಾತು ಕೇಳುತ್ತೆ. ಯಾರ್ದು? ನಿನ್ನ ಮಾತನ್ನು ಕೇಳುವ. ಹೇಗೆ? ನಮ್ಮ ನಂಬಿಕೆಯಂತೆ. ನನ್ನ ಮಕ್ಕಳು ನನ್ನಲ್ಲಿ ಬೇಡ್ತಾ ಇದ್ದಾರೆ ಅಂತ ಕರ್ತನು ಬಹಳವಾಗಿ ಪ್ರೀತಿಯಿಂದ ಆ ಕಾರ್ಯವನ್ನ ಮಾಡಿ ಮುಗಿಸ್ತಾರೆ. ನಾನು ಒಂದು ಸಾಮ್ಯವನ್ನಂದ್ರೆ, ಒಂದು ಅದ್ಭುತ ಕಾರ್ಯವನ್ನ, ಒಂದು ಸಾಮ್ಯವನ್ನ ನಿಮ್ಮ ಮುಂದೆ ಹೇಳ್ತೇನೆ. ಅದು ದೇವರು ಆ ದಿನದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನ ಮಾಡಿದ್ರು ಪ್ರಿಯರೇ. ಆ ನಂಬಿಕೊಂಡು ಬಂದಂತ ಪ್ರತಿಯೊಬ್ಬರು ಅವರ ಆಸೆಯನ್ನ ಪೂರ್ಣ ಮಾಡಿದ್ರು. ರಕ್ತ ಕುಸುಮ ರೋಗಿ ನಂಬಿಕೊಂಡು ಕರ್ತನಾದ ಯೇಸು ಸ್ವಾಮಿಯ ಬಟ್ಟೆಯನ್ನ ಮುಟ್ಟಿದ್ಲು. ಅವಳು ಅನ್ಕೊಂಡು, ಅವಳ ಮನಸ್ಸಿನಲ್ಲಿ ನಂಬಿಕೆ ಹೇಗಿತ್ತು? ನಾನು ಕ್ರಿಸ್ತನನ್ನೇ ಮುಟ್ತಾ ಇದ್ದೇನೆ, ದೇವರನ್ನೇ ಮುಟ್ತಾ ಇದ್ದೇನೆ. 12 ವರ್ಷಗಳಿಂದ ನಾನು ನೋವಿನಲ್ಲಿ ನರಳ್ತಾ ಇದ್ದೆ. ಈ ನೋವು, ಈ ವೇದನೆ, ವ್ಯಾಧಿ ಇವತ್ತು ನನ್ನಿಂದ ಬಿಡುಗಡೆ ಆಗುತ್ತೆ, ನಾನು ದೇವರನ್ನ ನಾನು ಮುಟ್ತಾ ಇದ್ದೇನೆ ಅಂತ ಒಂದು ಬಲವಾದ ನಂಬಿಕೆ ಇಟ್ಕೊಂಡು ಮುಟ್ಟಿದ್ಲು. ಪ್ರಿಯರೇ, ಆ ಕ್ಷಣವೇ ಅವಳ ಆ ಒಂದು ಶರೀರದಲ್ಲಿ ಹರಿತಾ ಇರುವಂತ ರಕ್ತ ಕುಸುಮ ರೋಗಿ, ಆ ಬ್ಲಡ್ ಕ್ಯಾನ್ಸರ್ ಹಾಗೆ ಸ್ಟಾಪ್ ಆಯ್ತು ಪ್ರಿಯರೇ. ಅವಳ ಅವಳ ಶರೀರದಿಂದ ಪಾಸ್ ಆಗ್ತಿರೋ ರಕ್ತ ನಿಂತು ಹೋಯ್ತು. ಆ ದಿನ ಅವಳು ಸ್ವಸ್ಥಳಾದ್ಲು, ಸಂಪೂರ್ಣ ಆರೋಗ್ಯದಿಂದ ಕರ್ತನನ್ನ ಮಹಿಮೆ ಪಡಿಸಿದ್ಲು. ಹೌದು ನನ್ನ ಸ್ನೇಹಿತರೆ, ಇಂದು ಕರ್ತನನ್ನ ನೀವು ಕಾಣದೆ, ನೋಡದೆ ನಂಬಿರ್ಬೋದು, ಆದ್ರೆ ನಿಮ್ಮ ನಂಬಿಕೆನ ಕರ್ತನು ಬಲವಾಗಿ ಪರೀಕ್ಷಿಸೋರಾಗಿದ್ದಾರೆ. ನೀವೆಲ್ಲೇ ಇದ್ರು, ಹೇಗೆ ಇದ್ರು, ಯಾವ ಸ್ಥಳದಲ್ಲಿ ಇದ್ರು, ಎಂಥ ಬಡವನ ಸ್ಥಿತಿಗತಿಗಳನ್ನ ಕರ್ತನ್ ನೋಡೋದಿಲ್ಲ. ಆದ್ರೆ ದೇವರು ನೋಡ್ತಾರೆ ನಮ್ಮ ಹೃದಯ, ಅಲ್ಲಿ ಹೇಗೆ ನಂಬಿಕೆ ಇದೆ, ದೇವರ ಮೇಲೆ ನೀವೆಂತ ನಂಬಿಕೆ ಇಟ್ಟಿದ್ದೀರಾ, ಆ ನಂಬಿಕೆಯಂತೆ ನಿಮಗೆ ಇವತ್ತಾಗುತ್ತೆ. ಆ ತಾಯಿ ಗುಣವಾಗಿ ಕರ್ತನನ್ನ ಮಹಿಮೆ ಪಡಿಸಿದ್ಲು. 12 ವರ್ಷದ ರೋಗ ಕ್ಷಣ ಮಾತ್ರದಲ್ಲಿ ಅವಳಿಂದ ಬಿಡುಗಡೆ ಆಯ್ತು. ಇವತ್ತು ನಿಮಗೂ ಹಾಗೆ ಕರ್ತನ ಅದ್ಭುತ ಮಾಡ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ನಂಬಿಕೊಂಡು ಬೇಡ್ಕೊಳ್ರಿ, ಏಸಪ್ಪ ಅದ್ಭುತ ಮಾಡ್ತಾರೆ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ಜೀವವುಳ್ಳ ತಂದೆ, ನಿನ್ನನ್ನು ಕೊಂಡಾಡ್ತೇನೆ ಸ್ವಾಮಿ. ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ನೀನ್ ಬಲ್ಲೆ ಪ್ರಭು. ಅವ್ರನ್ನ ಒಂದು ವೇಳೆ ನಂಬಿಕೆ ಇಲ್ಲ ಅಂದ್ರೆ ಪ್ರಭು, ಪವಿತ್ರಾತ್ಮನೆ ಅವ್ರಿಗೆ ನಂಬಿಕೆಯನ್ನ
ಪೂರ್ಣಗೊಳಿಸು ರಾಜ. ಹೆಚ್ಚಿಸು ಸ್ವಾಮಿ, ಅವರ ನಂಬಿಕೆ ಹೆಚ್ಚಾಗಲಿ ದೇವರೇ. ಸಂಶಯವೇ ಇಲ್ಲದೆ ನಿನ್ನ ನಂಬಿಕೆಯಿಂದ ಬೇಡಿಕೊಳ್ಳಲಿ. ಅವರು ಏನೇನು ಪ್ರಾರ್ಥನೆಯಲ್ಲಿ ನಂಬಿಕೊಂಡು ಬೇಡ್ತಾ ಇದ್ದಾರೋ ತಂದೆ, ಅವರನ್ನು ಅನುಗ್ರಹಿಸು ಪ್ರಭು. ಅವರ ಕಾರ್ಯಗಳಿಂದ ಸಫಲವಾಗಲೇ ಯೇಸುವಿನ ನಾಮದಲ್ಲಿ. ಅವರ ವ್ಯಾಧಿ ನೀಗಲೇ ಯೇಸುವಿನ ನಾಮದಲ್ಲಿ. ಅವರು ಕೈ ಹಚ್ಚಿದ ಎಲ್ಲ ಕೆಲಸಗಳ ಜಯ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಅವರ ಶತ್ರು ಪೀಡನೆಗಳು ಬಿಟ್ಟು ಹೋಗ್ಲಿ ಯೇಸುವಿನ ನಾಮದಲ್ಲಿ. ಕರ್ತನೆ, ಅವರು ಹೊಸದಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲವನ್ನು ಹೊಸತನದಿಂದ ತುಂಬಿಸು ಸ್ವಾಮಿ. ಅಪ್ಪ, ಅವರ ಎಲ್ಲ ಕಾರ್ಯಗಳು ಸಫಲವಾಗಲಿ ದೇವ್ರೆ. ಅವರ ಚಿಂತಾ ಭಾರ ಈಗಲೇ ಬಿಟ್ಟು ಹೋಗ್ಲಿ ಯೇಸುವಿನ ನಾಮದಲ್ಲಿ. ಸಮೃದ್ಧಿ ವೃಷ್ಟಿಯನ್ನ ದಯಪಾಲಿಸು ಸ್ವಾಮಿ. ಇಲ್ಲದನ್ನ ಇರುವಂತೆ ಮಾಡೋ ದೇವರು ನೀನು ತಂದೆಯೇ. ಮರುಭೂಮಿಯನ್ನು ಸ್ವಾಮಿ ಬುಗ್ಗೆಗಳಿಂದ ತುಂಬಿದ ದೇವರು ನೀನು. ಸಮೃದ್ಧಿಯಾಗಿ ಕೊಡೋ ದೇವರು, ಬಂಡೆಯಲ್ಲಿ ನೀರನ್ನು ಒದಗಿಸಿದ ದೇವರು ಯೆಹೋವ ಈರೇ ನೀನು ಸ್ವಾಮಿ. ಅಪ್ಪ, ಅವರನ್ನು ಆಶೀರ್ವದಿಸು ಅಯ್ಯ. ಇಲ್ಲದ ಸ್ಥಿತಿಗತಿಯಲ್ಲಿದ್ದಾರೋ ಅದು ಇರುವಂತೆ ಮಾಡು. ಎಲ್ಲ ಸಮೃದ್ಧಿ ವೃಷ್ಟಿ ಅವರ ಮೇಲೆ ಸುರಿಸಲ್ಪಡಲಿ. ಆಶೀರ್ವಾದದ ಮಳೆ ಸುರಿಯಲಿ ರಾಜನೇ. ಬ್ಲೆಸ್ ಲಾರ್ಡ್. ಆಶೀರ್ವದಿಸು ಅಯ್ಯ. ನಾನು ನಂಬಿಕೆಯಿಂದ ಬೇಡ್ತಾ ಇದ್ದೇನೆ ತಂದೆ. ಪರಿಶುದ್ಧಾತ್ಮನೇ, ಅವರು ಬೇಡಿಕೊಂಡಿದ್ದ ಪ್ರತಿ ಒಂದೊಂದು ಕಾರ್ಯಗಳು ಸಫಲವಾಗಲಿ. ಅವರ ವ್ಯಾಧಿಗಳೆಲ್ಲ ನೀಗಿ ಹೋಗಲಿ ತಂದೆ. ಈಗಲೇ ನೀನು ಮುಟ್ಟುತ್ತಾ ಇರುವುದ ಸ್ತೋತ್ರಮಯ್ಯ. ಆಶೀರ್ವದಿಸ್ತಾ ಇರುವುದಕ್ಕೆ ವಂದನೆ ಕರ್ತನೆ. ಥ್ಯಾಂಕ್ ಯು ಹೆವೆನ್ಲಿ ಫಾದರ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಂದನೆ ತಂದೆ. ನಿನ್ನ ನಾಮ ಅಲ್ಲಿ ಮಹಿಮೆ ಆಗಲಿ ಅಪ್ಪ. ಯೇಸುವಿನ ದಿವ್ಯ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೆ ತಂದೆ. ಆಮೇನ್.